ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಬಗ್ಗೆ ಯಾವ ರೀತಿ ಹೊಸ ಅಪ್ಡೇಟ್ ಬಂದಿದೆ, ಅಂದರೆ ಕರೆಕ್ಟಾಗಿ ಯಾವ ಡೇಟಲ್ಲಿ ಈ ಹಣವು ನಿಮ್ಮ ಕೈ ಸೇರಲಿದೆ, ಮತ್ತು ಈ ಸಲ ಯಾರ್ಯಾರು ಇದರಿಂದ ವಂಚಿತರಾಗಲಿದ್ದಾರೆ, ಯಾವ ಕಾರಣಕ್ಕಾಗಿ ಇದರಿಂದ ವಂಚಿತರಾಗಲಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿದ್ದೇನೆ. ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಯಾರ್ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಲೈಕನ್ನು ಕೊಡ್ತಾ ಇದ್ದೀರಾ, ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಹೌದು ಫ್ರೆಂಡ್ಸ್, ಕೇಂದ್ರ ಸರ್ಕಾರದ ಈ ಬೃಹತ್ ಯೋಜನೆಯಾದ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಕರೆಕ್ಟ್ ಸಮಯದಲ್ಲಿ, ಅಂದರೆ ಅಲ್ಲಿಂದ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಗೆ ಸೇರಬೇಕಾದರೆ ಸರ್ಕಾರವು ಈಗಾಗಲೇ ಹೊರಡಿಸಿರುವ ಒಂದು ಹೊಸ ರೂಲ್ಸ್, ಅದನ್ನು ಎಲ್ಲರೂ ಪಾಲಿಸಲೇಬೇಕು. ಅದು ಕೂಡ ಡಿಸೆಂಬರ್ 31ರ ಒಳಗಡೆ ಈ ಕಿಸಾನ್ ಕಾರ್ಡನ್ನು ನೀವು ಮಾಡಲೇಬೇಕು. ಅದಕ್ಕೆ ಒಂದು ಯೂನಿಕ್ ಐ ಡಿ ಅಂತ ಇರುತ್ತದೆ, ಅದನ್ನು ಮಾಡಲೇಬೇಕು. ಆದ ಕಾರಣ ಎಲ್ಲರೂ ಕಿಸಾನ್ ಕಾರ್ಡನ್ನು ರೆಡಿ ಮಾಡಲೇಬೇಕು. ಅದಕ್ಕೆ 31ರವರೆಗೆ ಡಿಸೆಂಬರ್ 31ರವರೆಗೆ ಸರ್ಕಾರವು ಟೈಮನ್ನು ಕೊಟ್ಟಿದೆ. ಅದನ್ನು ಮಾಡಿದರೆ ಮಾತ್ರ ನಿಮಗೆ 19ನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಸೇರಲು ಸಾಧ್ಯ. ಅದರಲ್ಲಿ ಈ ಕಿಸಾನ್ ಕಾರ್ಡ್ ಯಾಕೆ ಮಾಡಬೇಕಂದ್ರೆ, ನಿಮ್ಮ ಜಮೀನಿನ ಲಿಂಕ್ ಅದರಲ್ಲಿ ಇರುತ್ತದೆ, ಅದನ್ನು ಆ ಕಾರ್ಡಿಗೆ ಲಿಂಕ್ ಮಾಡಲಾಗುತ್ತದೆ. ಮತ್ತು ನೀವು ಬ್ಯಾಂಕಿಗೆ ಹೋಗುವಾಗ ಯಾವುದೇ KCC ಲೋನ್ ಆಗಲಿ, ಇನ್ನಿತರ ಬೀಜೋತ್ಪನ್ನಗಳ ಯಾವುದಾದರೂ ಯೋಜನೆಯಾಗಲಿ, ಯಾವ ಸರ್ಕಾರದಿಂದ ಯೋಜನೆ ಸಿಗುವುದಾದರೂ, ಕೃಷಿಗೆ ಸಂಬಂಧಿಸಿದ ಯಾವ ಯೋಜನೆ ನಿಮಗೆ ಸಿಗಬೇಕಾದ್ರೆ ನೀವು ಈ ಕಿಸಾನ್ ಕಾರ್ಡನ್ನು ನೀವು ಮಾಡಲೇಬೇಕು ಕಡ್ಡಾಯವಾಗಿ. ಇನ್ನು ನಿಮಗೆ ಯಾವ ಸಮಸ್ಯೆಯೂ ಇಲ್ಲ. ಆ ಒಂದು ಕಾರ್ಡನ್ನು ಒಮ್ಮೆ ಮಾಡಿ ಇಟ್ಟರೆ ಸಾಕು, ನಂತರ ಯಾವುದೇ ಟೆನ್ಷನ್ ನಿಮಗೆ ಇಲ್ಲ. ಆದ್ದರಿಂದ ನೀವು ಈ ಕಾರ್ಡನ್ನು ಮಾಡಲೇಬೇಕಾಗುತ್ತದೆ. ಈ ಸಲದ 19ನೇ ಕಂತಿನ ಹಣದಲ್ಲಿ ಹೆಚ್ಚಿನ ಕೃಷಿಕರು ಇದರಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಯಾಕೆಂದರೆ ಈ ಕಿಸಾನ್ ಕಾರ್ಡನ್ನು ಮಾಡುವಾಗ ಕೆಲವು ಲೋಪದೋಷಗಳಿರ್ಬೋದು. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಕಿಸಾನ್ ಕಾರ್ಡನ್ನು ಮಾಡದಿದ್ದರೆ ಇದರಿಂದ ವಂಚಿತರಾಗುವ ಸಾಧ್ಯತೆಯು ಹೆಚ್ಚಿದೆ. ಆದ್ದರಿಂದ ಸರಿಯಾದ ಒಂದು ನಿಮ್ಮ ಹತ್ತಿರದ CSC ಸೆಂಟ್ರಿಗೆ ಹೋಗಿ, ಸ್ವಲ್ಪ ಅನುಭವಸ್ಥ CSC ಸೆಂಟ್ರಿಗೆ ಹೋಗಿ ನೀವು ನಿಮ್ಮ ಸರಿಯಾದ ದಾಖಲೆಗಳನ್ನು ಅಲ್ಲಿ ಸಬ್ಮಿಟ್ ಮಾಡಿ ನಂತರ ನೀವು ಈ ಕಿಸಾನ್ ಕಾರ್ಡನ್ನು ಮಾಡುವುದು ಒಳ್ಳೆಯದು. ಇನ್ನು ಸ್ವಲ್ಪ ದಿನವೇ ಬಾಕಿ ಇದೆ, ಅಂದರೆ ಈವಾಗಲೇ 18 ತಾರೀಕಾಯಿತು, ಇನ್ನು 31ನೇ ತಾರೀಕಿನಗೆ ಸ್ವಲ್ಪವೇ ದಿನ ಬಾಕಿ ಇರುವುದು. ಆದ್ದರಿಂದ ಎಲ್ಲರೂ ಆದಷ್ಟು ಬೇಗನೆ CSC ಸೆಂಟ್ರಿಗೋ ಹತ್ತಿರದ ಇನ್ನಿತರ ಯಾವುದೇ ಆನ್ಲೈನ್ ಸೆಂಟ್ರಿಗೋ ಹೋಗಿ ಅಥವಾ ಕೃಷಿ ಇಲಾಖೆಗೆ ಹೋಗಿ ಈ ಫಾರ್ಮರ್ ಐಡಿಯನ್ನು, ಅಂದರೆ ಕಿಸಾನ್ ಕಾರ್ಡನ್ನು ನೀವು ಮಾಡಿಟ್ಟುಕೊಳ್ಳಿ. ಇದರಿಂದ ಮುಂದೆ ತುಂಬ ಪ್ರಯೋಜನವಾಗಲಿದೆ. ಈವಾಗ ಸ್ವಲ್ಪ ನಿಮಗೆ ಕಷ್ಟವಾಗ್ಬೋದು, ಸಾಕಷ್ಟು ಡಾಕ್ಯುಮೆಂಟ್ಗಳನ್ನು ಅಲ್ಲಿ ಸಬ್ಮಿಟ್ ಮಾಡೋಕ್ಕೆ. ಆದರೂ ಕೂಡ ಪರವಾಗಿಲ್ಲ, ಇನ್ನು ಮುಂಬರುವ ದಿನಗಳಲ್ಲಿ ನಿಮಗೆ ತುಂಬ ಪ್ರಯೋಜನವು ಇದರಿಂದ ಆಗಲಿದೆ. ಆದ್ದರಿಂದ ಕಿಸಾನ್ ಕಾರ್ಡನ್ನು ಬೇಗ ಮಾಡಿಟ್ಟುಕೊಳ್ಳಿ. ಈ ಕಾರ್ಡನ್ನು ಮಾಡಲು ನಿಮಗೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಅದು ಲಿಂಕ್ ಇಲ್ಲ ಒಂದಾದರೆ ನಿಮಗೆ ಈ ಕಾರ್ಡನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದು ನೀವು ಇನ್ನಷ್ಟು ವಿಳಂಬವಾಗುತ್ತದೆ. ಆದ್ದರಿಂದ ಯಾರ್ಯಾರ್ದು ಆಧಾರ್ ಕಾರ್ಡಲ್ಲಿ ಫೋನ್ ನಂಬರು ಲಿಂಕ್ ಆಗಿದೆಯಾ ಅಂಥವರಿಗೆ ಮಾತ್ರ ಈ ಸೌಲಭ್ಯವನ್ನು ಮಾಡಬಹುದು. ನಿಮಗೆ ಅನುಭವ ಇದ್ದರೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಫೋನಿಂದಲೂ ಕೂಡ ಈ ಒಂದು ಕಿಸಾನ್ ಕಾರ್ಡನ್ನು ಮಾಡ್ಬೋದು. ಅದಕ್ಕೆ ನಿಮಗೆ ಅಗ್ರಿಟೆಕ್ ಅಂತ ಒಂದು ವೆಬ್ಸೈಟ್ ಇದೆ, ಪ್ಲೇಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಬೇರೆ ಬೇರೆ ಸ್ಟೇಟಿಗೆ ಬೇರೆ ಬೇರೆ ರೀತಿ ಇರುತ್ತದೆ. ಆದ್ದರಿಂದ ನೀವು ಅದನ್ನು ನೋಡಿಕೊಂಡು ನೀವು ಡೌನ್ಲೋಡ್ ಮಾಡಿ ನಿಮ್ಮ ಮನೆಯಿಂದಲೇ ನೀವು ಈ ಕಿಸಾನ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಕೊಡ್ಬೋದು. ಇದರ ಲಾಸ್ಟ್ ಡೇಟನ್ನು 31ನೇ ತಾರೀಕಿಗೆ, ಅಂದರೆ ಡಿಸೆಂಬರ್ 31ರ ಒಳಗೆ ಮಾಡಬೇಕೆಂದು ಸರ್ಕಾರ ಹೇಳ್ತಾ ಇದೆ. ಆದರೆ ಈ ಒಂದು ಡೇಟನ್ನು ಮುಂದುವರಿಸುವ ಕೂಡ ಸಾಧ್ಯತೆ ಇದೆ. ಸಪೋಸ್ ನಮಗೆ ಒಂದು 6 ತಿಂಗಳು ಎಕ್ಸ್ಟ್ರಾ ಕೊಡಲೂಬಹುದು. ಅಂದರೆ ಮುಂದೆ
ಕಳೆದ ಸಲ KYC ಬೇಕಂತ ಸರ್ಕಾರ ನಿರ್ಬಂಧ ಹೇರಿತ್ತು. ಅದನ್ನು ಕೂಡ ಆರು ತಿಂಗಳ ಎಕ್ಸ್ಟೆನ್ಷನನ್ನು ಕೊಟ್ಟಿದೆ ಅಲ್ವಾ. ಆದ್ದರಿಂದ ಇದನ್ನು ಕೂಡ ಕೊಡುವ ಸಾಧ್ಯತೆ ಇರಬಹುದು, ಏನಂತ ಹೇಳಲಿಕ್ಕಾಗೋದಿಲ್ಲ. ಆದರೂ 19ನೇ ಕಂತಿನ ಹಣ ಬರಬೇಕಾದ್ರೆ ಅದಕ್ಕಿಂತ ಮೊದಲು ಡಿಸೆಂಬರ್ 31 ಒಳಗಡೆ ಎಲ್ಲ ರೈತರು ಇದರ ಈ ಕಾರ್ಡನ್ನು ಮಾಡಲೇಬೇಕಂತೆ. ಎಕ್ಸ್ಟೆನ್ಷನ್ ಕೊಟ್ಟರೆ ಅಂದರೆ 6 ತಿಂಗಳು ನಮಗೆ ಸಿಕ್ಕಿದರೆ ಓಕೆ. ಆದರೂ ಕೂಡ ಸರ್ಕಾರವು ಕಳೆದ ಸಲ ಕೂಡ ಈ ಹಣವನ್ನು ಪೆಂಡಿಂಗ್ ಮಾಡಲಿಲ್ಲ. KYC ಯಾರೆಲ್ಲ ಮಾಡಿಲ್ಲ ಅವರಿಗೂ ಕೂಡ ಕೊಟ್ಟಿದ್ದೆ ಸರ್ಕಾರ. ಅದನ್ನು 6 ತಿಂಗಳು ಮುಂದುವರಿಸಿತ್ತು. ಇದು ಕೂಡ ಸಪೋಸ್ ಮಾಡುವ ಸಾಧ್ಯತೆ ಇದೆ, ನೋಡೋಣ ಏನಾಗ್ತದೆ ಎಂದು. ನೆಕ್ಸ್ಟ್ ಬರುವುದು 19ನೇ ಕಂತಿನ ಹಣ, ಅಂದರೆ ನಾವೆಲ್ಲರೂ ಕಾಯ್ತಿರುವ, ಇಡೀ ದೇಶವೇ ಕಾಯ್ತಿರುವ 19ನೇ ಕಂತಿನ ಹಣದ ದಿನಾಂಕ ಯಾವುದೆಂದು. 19ನೇ ಕಂತಿನ ಹಣದ ದಿನಾಂಕವನ್ನು ನೋಡೋದಾದರೆ ಫೆಬ್ರವರಿ ಮೊದಲ ವಾರ 2025 ಫೆಬ್ರವರಿ ಮೊದಲ ವಾರ ಅಂದರೆ 1 ರಿಂದ 8 ತಾರೀಕಿನ ಒಳಗಡೆ ಈ ಹಣವು ಬರುತ್ತದೆಯಂತೆ. ಆದ್ದರಿಂದ ಎಲ್ಲರೂ ಅದಕ್ಕಿಂತ ಮೊದಲು ತಮ್ಮ ಎಲ್ಲ ಪೇಪರ್ಗಳನ್ನು ಒಮ್ಮೆ ಕ್ಲೀನಾಗಿ ಇಟ್ಕೊಳ್ಳಿ. ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಆಗಿದೆಯಾ ಫೋನ್ ನಂಬರ್ನಲ್ಲಿ ಅದು ಕೂಡ ನೋಡಿಕೊಳ್ಳಿ. KYCಯನ್ನು ಮಾಡಿ. ಮತ್ತು ಲ್ಯಾಂಡ್ ಡೀಟೇಲ್ಸನ್ನು ಒಮ್ಮೆ ಚೆಕ್ ಮಾಡಿ. ಇದನ್ನೆಲ್ಲ ಮಾಡಿಕೊಂಡು ರೆಡಿಯಾಗಿ ಇಟ್ಟುಕೊಳ್ಳಿ. ನಿಮ್ಮ ಹತ್ತಿರದ CSC ಸೆಂಟ್ರಿಗೋ ಕೃಷಿ ಇಲಾಖೆಗೋ ಹೋಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿ. ಇಲ್ಲಾಂದರೆ ಮನೆಯಿಂದಲೇ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಚೆಕ್ ಮಾಡಿ ಇಟ್ಟುಕೊಳ್ಳಿ. ಆದ್ದರಿಂದ ಆದಷ್ಟು ಬೇಗ ಈ ಕೆಲಸವನ್ನು ನೀವು ಮಾಡಿಟ್ಟುಕೊಳ್ಳಿ. 19ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಅಂದರೆ 1 ರಿಂದ 8 ತಾರೀಕಿನೊಳಗಡೆ ಈ ಹಣವು ಬರುವ ಸಾಧ್ಯತೆ ಇದೆ. ನಮ್ಮ ಕೆಲವು ಸಬ್ಸ್ಕ್ರೈಬರು ನಮಗೆ ಕಮೆಂಟ್ ಮಾಡಿದ್ದರು, ಅಂದರೆ ನಮಗೆ 18ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಸರ್ ಅಂತ. ಅವರಿಗೂ ಕೂಡ ಇದೇ 19ನೇ ಕಂತಿನ ಹಣದ ಒಟ್ಟಿಗೆ 18ನೇ ಕಂತಿನ ಪೆಂಡಿಂಗ್ ಹಣ ಕೂಡ ಬರುವ ಸಾಧ್ಯತೆ ಇದೆ. ಅದಕ್ಕೆ ನೀವು ಮೊದಲು ಮಾಡಬೇಕಾದ್ದು ಸ್ಟೇಟಸ್ ಚೆಕ್ ಮಾಡಬೇಕು. ಸ್ಟೇಟಸ್ ಚೆಕ್ ಮಾಡಿ ಯಾಕಾಗಿ ಅದು ನಿಮಗೆ ಪೆಂಡಿಂಗ್ ಬಂದಿದೆ, ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇರ್ಬೋದು. ಅದನ್ನು ನೀವು ಸರಿಪಡಿಸಿಕೊಂಡರೆ ನಿಮಗೆ 19ನೇ ಕಂತಿನ ಹಣದಲ್ಲಿ ನಿಮಗೆ ಮೊದಲಿನ 18ನೇ ಕಂತಿನ 2000 ಮತ್ತು ಈ ಸಲದ ಹಣ ಕೂಡ ಒಟ್ಟಿಗೆ ನಿಮಗೆ ಕ್ರೆಡಿಟ್ ಆಗಲಿದೆ. ಆದ್ದರಿಂದ ನಿಮ್ಮ ID-ಯನ್ನು ನೀವು ಸರಿಪಡಿಸಿಕೊಳ್ಳಿ. ಈಗಾಗಲೇ ಹೆಚ್ಚಿನ CSC ಸೆಂಟರ್ಗಳಲ್ಲಿ ಮತ್ತು ಆನ್ಲೈನ್ ಸೆಂಟರ್ಗಳಲ್ಲಿ ನುಗ್ಗಲು ಶುರುವಾಗಿದೆ. ಅಂದರೆ ತುಂಬ ರೈತರು ತಮ್ಮ ಮುಖ ಮಾಡಿ ಈ ಕಿಸಾನ್ ಕಾರ್ಡನ್ನು ಮಾಡಲು ಮುಂದಾಗಿದ್ದಾರೆ. ಎಲ್ಲರಿಗೂ ಗೊತ್ತಿದೆ ನಮ್ಮ ಸರ್ಕಾರದ ಯಾವ ಯೋಜನೆಯು ನಮಗೆ ಸಿಗುತ್ತದೋ ಅದು ಟೈಮ್ಗೆ ಸಿಗಲಿ. ಆದ್ದರಿಂದ ನಾವು ಅದನ್ನು ಕರೆಕ್ಟಾಗಿ ಮಾಡಿ ಇಟ್ಟುಕೊಳ್ಳೋಣ ಎಂದು ಹೆಚ್ಚಿನ ಜನರು CSC ಸೆಂಟರ್ನ ಹತ್ರ ಮುಖ ಮಾಡಿ ಈ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.